ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಈಗಾಗಲೇ ವಯನಾಡಲ್ಲಿ ಸಂಭವಿಸಿದಂತ ಭೂಕುಸಿತದಿಂದ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಪ್ಪ ಅಂದ್ರೆ 2024ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಎಂಬಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿತು. ಇದು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಒಂದು ದೊಡ್ಡ ಘಟನೆಯಾಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ 2024ರಲ್ಲಿ ವಯನಾಡಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಾವು ನೋವುಗಳಾದವು. ಅಂತ ಒಂದು ಘಟನೆ ಕೇರಳ ರಾಜ್ಯದಲ್ಲಿ ನಡೆದೇ ಇರಲಿಲ್ಲ. ಅಂತ ಒಂದು ಘಟನೆ ನಡೆದೋಯ್ತು. ಈಗ 2026 ಜುಲೈ ಆರಂಭದಲ್ಲೇ ಕೇರಳದ ವಯನಾಡಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅಂದ್ರೆ ಭೂಕುಸಿತ ಉಂಟಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಅದರ ಬೆನ್ನಲ್ಲೇ ಈಗ ಉತ್ತರ ಕನ್ನಡ ಜಿಲ್ಲೆಯ ಜನರು ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4-5 ವರ್ಷದಿಂದ ಈಚೆಗೆ ಅಲ್ಲಲ್ಲಿ ಗುಡ್ಡ ಕುಸಿದಂತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಇದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಾವು ನೋವು ಸಂಭವಿಸದೇ ಇದ್ರೂ ಕೂಡ ಕಾಡಂಚಿನ ಭಾಗದಲ್ಲಿಯೂ ಕೂಡ ಸಾಕಷ್ಟು ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಕೃಷಿ ಭೂಮಿಗೂ ಹಾನಿಯಾಗಿರುವಂತದ್ದು. ಅದೇ ಬೆನ್ನಲ್ಲೇ ಈಗ ಉತ್ತರ ಕನ್ನಡ ಜಿಲ್ಲೆಯ ಜನರು ಈ ಬಾರಿ ಮತ್ತೆ ಆತಂಕದ ವಾತಾವರಣದಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನು ಅಪಾಯಕಾರಿ ಸ್ಥಳ ಇದಾವೆ, ಭೂಕುಸಿತ ಉಂಟಾಗುವಂತ ಒಂದು ಅಪಾಯಕಾರಿ ಸ್ಥಳಗಳು ಎಲ್ಲೆಲ್ಲಿವೆ ಎನ್ನುವಂತ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಒಂದು GSI ಮೂಲಕ ಒಂದು ಸರ್ವೆ ಕಾರ್ಯವನ್ನ ಮಾಡಿತ್ತು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಬಂದು ಇಲ್ಲಿ ಸರ್ವೆಯನ್ನ ಮಾಡ್ತಾರೆ. ಸರ್ವೆಯನ್ನ ಮಾಡಿದ ಬಳಿಕ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿ ಏನ್ ಹೇಳುತ್ತಪ್ಪ ಅಂದ್ರೆ 439 ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವಂತ ಒಂದು ಆತಂಕದ ಸ್ಥಳ ಇದೆ, ಅಪಾಯಕಾರಿ ಸ್ಥಳ ಇದೆ ಎನ್ನುವಂತ ಬಗ್ಗೆ ಹೇಳ್ತಾರೆ. ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 2025 ಜುಲೈ ಆಗಸ್ಟ್ ಸಂದರ್ಭದಲ್ಲಿ ಮಾಡಿದಂತ ಒಂದು ಸರ್ವೆ ಕಾರ್ಯ. 2021ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಳಚೆ ಎನ್ನುವಂತಹ ಒಂದು ಭಾಗದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದು ಯಲ್ಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಗ್ರಾಮ, ಕಳಚೆ ಗ್ರಾಮ. ಅದಾದ ನಂತರ ಅದೇ ಹೊತ್ತಲ್ಲಿ ಅದೇ ವರ್ಷದಲ್ಲಿ ಅಂದ್ರೆ 2021ರ ವರ್ಷದಲ್ಲಿ ಅದೇ ಸಮಯದಲ್ಲಿ ಅಣಶಿ ಘಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಯಿತು. ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ 52 ಅರ್ಬೈಲ್ ಘಟ್ಟದಲ್ಲಿ ಗುಡ್ಡ ಕುಸಿತ ಉಂಟಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಕುಸಿದು ಹೋಗಿತ್ತು. ಏಕಕಾಲದಲ್ಲಿ 2021 3 ಕಡೆ ಗುಡ್ಡ ಕುಸಿತ ಉಂಟಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಇಲ್ಲಿನ ಜನರು ಸಾಕಷ್ಟು ನೋವನ್ನ ಅನುಭವಿಸಿದ್ರು ವೀಕ್ಷಕರೇ. ಅದಾದ ನಂತರ 2024ರಲ್ಲಿ ಪುನಃ ಮತ್ತೆ ಶಿರೂರು ಬಳಿ ಗುಡ್ಡ ಕುಸಿತ ಉಂಟಾಗಿ ಒಟ್ಟು 13 ಜನ ಸಾವನ್ನ ಕಂಡಿದ್ದಾರೆ. ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಆತಂಕ ಇದ್ದೇ ಇದೆ. ಅದರಲ್ಲೂ ಈಗ ಕೇರಳದ ವಯನಾಡಲ್ಲಿ ಪುನಃ ಮತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದಿರುವಂತ ಒಂದು ಹಿನ್ನೆಲೆಯಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಜನರು ಆತಂಕಿತರಾಗಿದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿಯೂ ಕೂಡ ಗುಡ್ಡ ಕುಸಿತದ ಆತಂಕ ಇದೆ. ಅಪಾಯಕಾರಿ ಸ್ಥಳಗಳನ್ನ GSIನವರು ಗುರುತಿಸಿ ಹೋಗಿದ್ದಾರೆ. ಆ ವರದಿಯನ್ನ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ನೀಡಿರುವಂತದ್ದು. ಆ ಜಾಗದಲ್ಲಿ ಅಂದ್ರೆ ಯಾವ್ಯಾವುದು ಅಪಾಯಕಾರಿ ಸ್ಥಳ ಇದೆಯೋ ಅಲ್ಲೆಲ್ಲವೂ ಕೂಡ ಸುರಕ್ಷಿತ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಸನ್ನದ್ಧ ಆಗಿರುವಂತದ್ದು. ಈಗಾಗಲೇ ಅಲ್ಲಿ ಸ್ಪಾಟರ್ ಗಳನ್ನ ಕೂಡ ನೇಮಕವನ್ನ ಮಾಡಿದ್ದಾರೆ. ಅದೇ ರೀತಿ ತುರ್ತು ಸಂದರ್ಭದಲ್ಲಿ ಹೇಗೆಲ್ಲ ನಾವು ಕಾರ್ಯವನ್ನ ಮಾಡಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ತಹಸೀಲ್ದಾರರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು. ಯಾಕಂದ್ರೆ GSI ವರದಿ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲೇ ಸಾಕಷ್ಟು ಕಡೆ ಗುಡ್ಡ ಕುಸಿಯುವಂತ ಒಂದು ಆತಂಕ ಇದೆ ಎನ್ನುವಂತ ಬಗ್ಗೆ ಹೇಳಿರುವಂತದ್ದು. ಅದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಕೂಡ ಗುಡ್ಡ ಕುಸಿಯುವ ಆತಂಕ ಇದೆ ಎನ್ನುವಂತ ಬಗ್ಗೆಯೂ ಈ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಸುರಕ್ಷಿತ ಕ್ರಮವನ್ನ ಯಾವ ರೀತಿ ಕೈಗೊಳ್ಳಬೇಕು ಎನ್ನುವಂತ ಬಗ್ಗೆಯೂ ಕೂಡ ಉತ್ತರ ಕನ್ನಡ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಏಕಾಏಕಿ ಈ ರೀತಿಯಾದಂತಹ ಒಂದು ಆತಂಕದ ವಾತಾವರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗಲು ಕಾರಣ ಏನಪ್ಪಾ ಅಂದ್ರೆ ವಯನಾಡಲ್ಲಿ ಕಳೆದ 2 ದಿನದ ಹಿಂದೆ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿಯುತ್ತೋ ಆ ಗುಡ್ಡ ಕುಸಿಯುವುದನ್ನ ನೋಡಿದ ತಕ್ಷಣ, ಆ ಘಟನೆಯನ್ನ ತಿಳಿದ ತಕ್ಷಣ ಉತ್ತರ ಕನ್ನಡ ಜಿಲ್ಲೆಯ ಜನರು ಆತಂಕಿತರಾಗಿದ್ದಾರೆ. ಯಾಕಪ್ಪ ಅಂದ್ರೆ 2024ರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಾವು ನೋವು ಉಂಟಾಯಿತು. ಇದುವರೆಗೂ ಕೂಡ ನಾಪತ್ತೆಯಾದವರು ಸಿಗದೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಸೊ ಸಹಜವಾಗಿಯೇ ಈಗ ಉತ್ತರ ಕನ್ನಡ ಜಿಲ್ಲೆಯ ಜನರಲ್ಲಿ ಆತಂಕದ ವಾತಾವರಣ ಈಗ ಸೃಷ್ಟಿಯಾಗಿರುವಂತದ್ದು ವೀಕ್ಷಕರೇ.
ಯಾಕಂದ್ರೆ ವಯನಾಡಲ್ಲಿ ಪದೇ ಪದೇ ಈಗ ಗುಡ್ಡ ಕುಸಿತ ಆಗ್ತಾ ಇದೆ, ಅದರಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಅದ್ರ ಜೊತೆಗೆ ಈ ಹಿಂದೆ 2021ರಿಂದ ಇಲ್ಲಿಯ ತನಕ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿದ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ. ಅದ್ರ ಜೊತೆಗೆ ಈಗ ಮತ್ತೆ ಎಲ್ಲಾದ್ರೂ ಗುಡ್ಡ ಕುಸಿಯುತ್ತೋ ಎನ್ನುವಂತ ಬಗ್ಗೆ ಆತಂಕದ ವಾತಾವರಣ ಈಗ ಸೃಷ್ಟಿಯಾಗಿರುವಂತದ್ದು. ಅದ್ರ ಜೊತೆಗೆ GSI ವರದಿ ಈಗ ಸಾಕಷ್ಟು ಜನರ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಯಾಕಪ್ಪ ಅಂದ್ರೆ 439 ಅಂದ್ರೆ ಒಂದೆರಡು ಜಾಗ ಅಲ್ಲ ವೀಕ್ಷಕರೇ, 439 ಕಡೆ ಗುಡ್ಡ ಕುಸಿಯುವಂತ ಒಂದು ಅಪಾಯಕಾರಿ ಸ್ಥಳ ಇದೆ ಎನ್ನುವಂತ ಬಗ್ಗೆ GSI ವರದಿ ಹೇಳ್ತಾ ಇದೆ. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭೂಕುಸಿತದ ಎಚ್ಚರಿಕೆಯ ಗಂಟೆ ಇದೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.